जय जय पंचमसाली, जय पंचमसाली, जय जय पंचमसाली, हर हर महादेव, हर हर महादेव. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಚಳವಳಿಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ जय पंचमसाली, जय पंचमसाली, जय पंचमसाली, जय जय पंचमसाली. ಸಂವಿಧಾನಕ್ಕೆ ಅಂದ ಸಿಎಂ ಅವರಿಗೆ ಸಂವಿಧಾನಕ್ಕೆ ಅಂದ ಸಿಎಂ ಅವರಿಗೆ ಅಲ್ಲ ಇದು ಮಾಡ್ಲತ್ತ ಏನೋ ಒಕ್ಕ ಇದು ತರಾತುರಿಯಲ್ಲಿ ಮಾಡಲಿದ್ದಾರೆ. पंचमसाली, हर 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 ಏನೇ ಬರಲಿ ಏನೇ ಬರಲಿ ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ, ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ. ಮೀಸಲಾತಿ ಕೇಳಿದ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ. ನಾಳೆ ಜನವರಿ 9ರಂದು ವಿಜಯಪುರ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣ ಮಾಡೋಕ್ಕೆ ಮಾನ್ಯ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಾನು ಏನೋ ಒಂದು ಮನವಿಯನ್ನು ಮಾಡ್ಕೊತೀನಿ. ತಾವು ಬರೋಕ್ಕಿಂತ ಮುಂಚೆ ಈಗಾಗಲೇ ಕಳೆದ 2024ರಂದು ಡಿಸೆಂಬರ್ 10ರಂದು ಏನು ನಮ್ಮ ಪಂಚಮಸಾಲಿ ಈಗ ಸಮಾಜದ ಮೇಲೆ ರೈತರ ಮೇಲೆ ವಕೀಲರ ಮೇಲೆ ಏನೇ ತಾವು ಪೊಲೀಸ್ ಇಲಾಖೆಯನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಆ ಲಾಠಿ ಚಾರ್ಜ್ ಖಂಡಿಸಿ ನಾವು ನಾಳೆ ಜನವರಿ 9ರಂದು ತಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮುಖಾಂತರ ತಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ತಾವು ಏನಾದರೂ ವಿಜಯಪುರಕ್ಕೆ ಬರಬೇಕು ಅಥವಾ ತಾವು ಏನಾದರೂ ಬರಬೇಕಂದ್ರೆ ನಮಗೆ ಮೀಸಲಾತಿ ಕೊಟ್ಟು ವಿಜಯಪುರ ನಗರಕ್ಕೆ ಬರಬೇಕು. ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ದಬ್ಬಾಳಿಕೆ ಮಾಡಿಸಿ ನಮಗೇನು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರತಕ್ಕಂಥ ತಾವುಗಳು ಈಗ ಏನಾದರೂ ತಾವು ಹಾಗೆ ಬಂದು ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ನಾವು ಬಿಡೋಲ್ಲ ಅಂಥೇಳಿ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ನಾವು ಆಗ್ರಹಪಡಿಸುತ್ತೇವೆ. ತಾವೇನಾದರೂ ಬಂದರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡುವ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು? ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ. ಜನವರಿ 9ರಂದು ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ರಾಣಿ ಚೆನ್ನಮ್ಮ ಮೂರ್ತಿಯ ಉದ್ಘಾಟನೆ ಬರ್ತಾ ಇದ್ದಾರೆ. ನಮ್ಮದು ಒಂದು ಬೇಡಿಕೆ ಇಷ್ಟೇ, ಚೆನ್ನಮ್ಮನ ಮೂರ್ತಿ ಇದು ಅನಾವರಣ ಮಾಡೋದು ಆಗಲಿ, ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಹೆಸರಿಡೋದು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ ಇಡೀ ಪಂಚಮಸಾಲಿ ಸಮಾಜ. ಆದರೆ ಹೋದ ವರ್ಷ ಡಿಸೆಂಬರ್ 24ಕ್ಕೆ ಸುವರ್ಣಸೌಧ ಮುಂದೆ ನಾವು ಲಕ್ಷಾಂತರ ಜನ ನಮ್ಮ ಮೀಸಲಾತಿ, ನಮ್ಮ ಹಕ್ಕು 2A ಮೀಸಲಾತಿಗಾಗಿ ನಮ್ಮ ಪಂಚಮಸಾಲಿ ಸಮಾಜ ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿತ್ತು. ಆದರೆ ತಕ್ಷಣದಿಂದ ಅವರು ಭಯಂಕರ ಲಾಠಿ ಚಾರ್ಜ್ ಮಾಡಿದರು. ಹಿಂಗೆಲ್ಲ ನಾವೇ ಸ್ವತಃ ಇದರಲ್ಲಿ ಭಾಗವಹಿಸಿದ್ದೇವೆ. ಸಾಕಷ್ಟು ಜನರ ಕಾಲು ಮುರಿತು, ಕೈ ಮುರಿತು, ತಲೆ ಹೊಡಿತು, ಇವನು ವಕೀಲರಿಗೂ ಹೊಡೆದ್ರು. ಅದು ಭಾಳ ದೌರ್ಜನ್ಯ ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜದ ಮ್ಯಾಗೆ ಆ ರೀತಿ ದೌರ್ಜನ್ಯ ತೋರಿಸೋದು ಸಂವಿಧಾನ ಬಾಹಿರ. ಮತ್ತು ಆ ನೋವು ನಮ್ಮ ಇಡೀ ಸಮಾಜಕ್ಕೆ ಇನ್ನೂ ಇದೆ, ಇನ್ನೂ ನಾವು ಮರ್ತಿಲ್ಲ. ಯಾಕಂದ್ರೆ ನಮ್ಮದು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸಮಾಜ ಮತ್ತು ರೈತಾಪಿ ಕುಟುಂಬದ ಸಮಾಜ. ಯಾಕಂದ್ರೆ ನಾವು 190ರಷ್ಟು ನಮ್ಮ ಪಂಚಮಸಾಲಿ ಸಮಾಜದವರು
ರೈತ ಕುಟುಂಬದಿಂದ ಬಂದವರು ಮತ್ತು ನಮ್ಮ ಹೋರಾಟ ಯಾವಾಗಲೂ ಶಾಂತ ರೀತಿಯಿಂದ ಮತ್ತು ಎಲ್ಲ ಸಮಾಜದ ಒಂದಿಗೆ ನಮ್ಮದು ಬಾಂಧವ್ಯ ಭಾಳ ಚಲೋ ಅದ ರೀ. ಯಾಕಂದರೆ ನಮ್ಮ ಹೊಲಗಳದಾವು ನಾವು ಇದೇ ಸಮಾಜತ್ತಲ್ಲ ಎಲ್ಲ ಸಮಾಜದ ರೈತ ಬಾಂಧವರು ನಮ್ಮಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಯಾವುದೇ ಸಮಾಜ ಇರಲಿ ನಾವು ಭಾಳ ಗೌರವದಿಂದ ಕಾಣ್ತೇವೆ. ಅದೇ ಯಾಕೆ ಸಿದ್ದರಾಮಯ್ಯ ಹಾಲು ಮತ್ತು ಸಮಾಜನ ನಾವು ಭಾಳಷ್ಟು ಗೌರವಿಸ್ತೇವೆ. ಯಾಕಂದ್ರೆ ನಮ್ದು ಯಾವುದೇ ಪೂಜೆ ಪುನಸ್ಕಾರ ಇರಲಿ ಮೊದಲು ಅವ್ರ ಕಂಬಳಿ ಹಾಸ್ಯ ನಾವು ಒಂದು ಗೌರವ ಕೊಡ್ತೇವೆ. ಆದರೆ ಅಂಥವರು ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಇದು ಭಾಳ ನೋವಾಗಿದೆ. ಅದನ್ನು ನಮ್ಮ ಸಮಾಜ ಇನ್ನೂ ಮರ್ತಿಲ್ಲ. 99% ನಮ್ಮ ಪಂಚಮಸಾಲಿ ಸಮಾಜ ಅದನ್ನು ನೋವನ್ನು ಇನ್ನೂ ನೆನಪಿಸ್ಕೊಳ್ತದೆ. ಅದಕ್ಕಾಗಿ ಅವರಿಗೆ ನಮ್ಮ ವಿನಂತಿ ಏನಂದರೆ ನಮ್ಮ ಇಡೀ ಸಮಾಜದ ವತಿಯಿಂದ ದಯವಿಟ್ಟು ತಾವು ನಮ್ಮ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬೇಡ್ರಿ. ನಿಮ್ಮ ಬದಲಿ ನಿಮ್ಮ ಸಮಾಜ ಬೇರೆಯವ್ರು ಮಾಡಲಿ, ಇಲ್ಲಾಂದರೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಎಂ ಬಿ ಪಾಟೀಲ್ ಸರ್ ಅದಾರಲ್ಲ ಅವ್ರು ಮಾಡಲಿ. ಯಾಕಂದ್ರೆ ಅವರ ಕಾರ್ಯ ನಾವು ಎಲ್ಲರೂ ಸ್ಮರಿಸ್ತೇವೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ನೀರು ತಂದವರು ಅವರಷ್ಟು ಕೆಲಸ ಇನ್ನೂವರೆಗೆ ಯಾವ ಮಂತ್ರಿನೂ ಮಾಡಿಲ್ಲ. ಅವ್ರು ಈಗೂ ಮಾಡ್ತಾಯಿದ್ದಾರೆ. ಈವನ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯವರ ಅಭಿಮಾನ ನಮಗಿದೆ. ಆದರೆ ಅವರು ಸಹ ಉದ್ಘಾಟನೆ ಮಾಡಲಿ, ನಾವು ಭಾಳ ಸ್ವಾಗತಿಸ್ತೇವೆ. ಆದರೆ ಸಿದ್ದರಾಮಯ್ಯನವ್ರು ಯಾವುದೇ ಪರಿಸ್ಥಿತಿಯಲ್ಲಿ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬಾರ್ದು. ಅದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದ್ರ ಬದಲು ಬೇರೆ ಇವನ್ ದಲಿತ ಸಮಾಜದವ್ರು ಇರಲಿ, ಇವನ್ ದಲಿತ ಮಹಿಳೆ ಇರಲಿ, ಅಥವಾ ಇವನ್ ಅಂಗವಿಕಲರು ಇರಲಿ, ಯಾರೇ ಉದ್ಘಾಟನೆ ಮಾಡಿದ್ರು ನಾವು ಸ್ವಾಗತ ಬಯಸ್ತೀವಿ. ಅವ್ರು ಮಾಡಿದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಅದನ್ನು ಎಂಥ ವಿರೋಧ ಶಾಂತಿಯುತವಾಗಿ. ಯಾಕಂದ್ರೆ ನಮ್ಮ ಸಮಾಜ ಯಾವಾಗಲೂ ದೌರ್ಜನ್ಯ ಬಡಿದು ಹೊಡಿದು ಬೇಡ. ಶಾಂತಿಯುತವಾಗಿ ಕಪ್ಪು ಬಟ್ಟೆ ಕಟ್ಕೊಂಡು ಅದನ್ನು ಪ್ರತಿಭಟನೆ ಮಾಡ್ತೇವೆ. ಆದರೆ ಇನ್ನೂ ಸಮಯ ಇದೆ. ಭಾಳ ಸಲ ನಾವು ವಿನಂತಿ ಮಾಡ್ಕೊಂಡ್ವಿ, ಇನ್ನೂ ಸಮಯ ಇದೆ. ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣ್ತೀವಿ ಅಂತ ಹೇಳ್ತಿರ್ತಾರೆ. ಬರೀ ಬಾಯಲ್ಲೇ ಹೇಳೋದಲ್ಲ. ಈಗ ಒಂದು ನಮ್ಮ ಸಮಾಜಕ್ಕೆ ಕ್ಷಮೆ ಕೇಳಿ ಅವರ ಪ್ರೀತಿಯಿಂದ ಉದ್ಘಾಟನೆ ಮಾಡ್ಲತ್ತ ಅವ್ರಲ್ಲಿ ನಾವು ವಿನಂತಿ ಮಾಡ್ತೀವಿ. ನಿಮ್ಮ ಹೆಸರು? ಸಿದ್ದಣ್ಣ ಮುಖರ್ತಿ, ದದಾಮಟ್ಟಿ. 9/1/2006 ಈ ಬಸ್ ಸ್ಟ್ಯಾಂಡ್ ವೀರಾಗಿ ನಮ್ಮ ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಸಮಾಜದ ಅಭಿಪ್ರಾಯ ಈ ಸುವರ್ಣಸೌಧ ಹತ್ತಿರ ಹೋದ ವರ್ಷ ಇದೇ 24ರಂದು ಸುವರ್ಣಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಪೆಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ. ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ. ಅವರು ಆಗಿದ್ದು ಇದಾಗ್ಯದ, ಹೋಗ್ಬಿಡು ಅಂಥದ್ದು ನಾವು ಇಲ್ಲಿ ಕೇಳ್ತೀವಿ. ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ. ಕೊಡ್ಲಿಕ್ಕೆ ಅಷ್ಟೇ ಹೋಯಿತು. ಅದು ಒಂದು ನಮ್ಮ ಸಮಾಜದವರಿಗೆ ಒಂದು ನೋವಾಗ್ಯದ ಅಂಥೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಿಲ್ಲ. ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದನ್ನೇ ಇಲ್ಲ. 9ನೇ ತಾರೀಕಿಗೆ ಆಗ್ತದಂದ್ರೆ ಎಲ್ಲರೂ ಗಾಬರಿ ಆದರು. ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲೋ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಕೈತಿ. ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇದರಿಂದ ತರಾತುರಲ್ಲಿ ಮಾಡೋದು ವಿರುದ್ಧ ಒಂದು ಪೂಜ್ಯರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಮಾಡಬೇಕಂತ ನಾನು ನಮ್ಮ ಮಲ್ಲಿಕಾರ್ಜುನ ಹಂಗೇರಿಗೆ ಸಿಗಡಿ ತಾಲೂಕು ಪಂಚಾಯತ್ ಅಧ್ಯಕ್ಷ. ಏನು ತರಾತುರಿಯಲ್ಲಿ ಏನು ನಿರ್ಧಾರ ತೊಗೊಂಡಾರಲ್ಲ, ನಮಗೆ ಏನು ಅನ್ನಿಸ್ಲಾಕತ್ತದ ಅಂದ್ರೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಮಾಡಾಕತ್ತಾರ. ಯಾಕಂದ್ರೆ ಪಂಚಮಸಾಲಿ ದೊಡ್ಡ ಸಮಾಜ ಅದ ಮತ್ತು ಬಲಾಢ್ಯ ಸಮಾಜ ಅದ, ರಾಜಕೀಯದಿಂದನೂ ದೊಡ್ಡ ಸಮಾಜ ಅದ. ಇದನ್ನು ಒಡೆಯುವ ಉದ್ದೇಶದಿಂದನೇ ಇದನ್ನು ಮಾಡಾಕತ್ತಾರ. ಮತ್ತು ಏನು ಮುಖ್ಯಮಂತ್ರಿಗಳು ಡಿಸೆಂಬರ್ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಏನು ಸುವರ್ಣಸೌಧದಿಂದ ಏನು ಲಾಠಿ ಚಾರ್ಜ್ ಮಾಡೋದ್ರಲ್ಲ, 100ಕ್ಕೂ ಹೆಚ್ಚು ಜನರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅದಾದರೂ ಕೂಡ ಅವರು ಯಾವುದೇ ರೀತಿ ಮನಸ್ಸು ಕರಗಲಿಲ್ಲ. ಪಂಚಮಸಾಲಿಯವ್ರಿಗೆ ಹೆಂಗೆ ಅಂತಂದ್ರೆ ದನ ಬಡ್ದಂಗೆ ಬಡಿದ್ರು, ಯಾವುದೇ ವಿಷಾದ ಕೂಡ ವ್ಯಕ್ತಪಡಿಸಲಿಲ್ಲ. ಮತ್ತು ಪೂಜ್ಯ ಗುರುಗಳು ಮೌನ ಇದು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತೀವಿ. ಯಾವಾಗ ಗುರುಗಳಿಗೂ ಮತ್ತು ಬಂಧಿಸಿದ್ರು ಮತ್ತು ನಮ್ಮ ಸಮಾಜದ ನಾಯಕರನ್ನು ಕೂಡ ಬಂಧಿಸಿದ್ರು. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಈಗೇನು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಉದ್ಘಾಟನೆ ಮಾಡಾಕತ್ತಾರ, ನಮ್ಮ ಸಮಾಜ ಬಾಂಧವರಿಗೆ ಭಾಳ ಮನಸ್ಸಿಗೆ ನೋವಾಗ್ಯದ. ಯಾಕಂದ್ರೆ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಲಾಕತ್ತದ. ಇದು
ನಾವು ಇದನ್ನು ಅತಿ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ. ಮತ್ತು ನಾವೇನು ಮೌನ ರೀತಿಯಿಂದ ನಾವು ಕೈಗೆ ಬಟ್ಟೆ ಕಟ್ಕೊಂಡು ಗೋ ಬ್ಯಾಕ್ ಸಿ ಎಮ್ ಅನ್ನೋ ವೇದ ವಾಕ್ಯದೊಂದಿಗೆ ನಾವು ಸಿ ಎಮ್ನವ್ರಿಗೆ ಇದು ಮಾಡ್ತೀವಿ. ನಮ್ದು ಏನು ಮನಸ್ಸಿನಲ್ಲಿ ಐತೆ ಅಂತಂದ್ರೆ ಈಗ ಸಿ ಎಮ್ ಅವರೇ ಉದ್ಘಾಟನೆ ಮಾಡೋದಕ್ಕಂತೇನಿಲ್ಲ. ಉಸ್ತುವಾರಿ ಸಚಿವರದಾರ, ಅವ್ರ ಕಡೆದಿಂದನೂ ಮಾಡಿಸೋದು ನಡೀತದೆ. ಇಲ್ಲಾಂದ್ರೆ ಸಮಾಜದ ಕಡೆ ಯಾರಾದರೂ ಬಡ ರೈತ ಇರಬೇಕು, ಮಹಿಳೆ ಇರಬೇಕು, ಯಾರು ಅಂಗವಿಕಲ ಇರಲಿ, ಅವ್ರು ಕೂಡ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ನಾವು ಏನು ಸಿ ಎಮ್ ಅವರು ಬರ್ತಾರಲ್ಲ, ಭಾಳ ಅತೃಪ್ತಿ ಅದೀವಿ ನಾವು, ಹೌದಾ. ಸೊ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಯದ. ಆ ಉದ್ದೇಶದಿಂದ ಇನ್ನೊಂದು ಪ್ರತಿ ಸತನೂ ಸಿ ಎಮ್ ಅವರು ಏನು ಅಸಂವಿಧಾನಿಕ ಇದು ಮೀಸಲಾತಿ ಅಂತ ಪ್ರತಿ ಪ್ರೆಸ್ನಲ್ಲೂ ಅವ್ರು ಹೇಳ್ಯಾರ. ಬೆಂಗಳೂರಿನಲ್ಲಾಗಿರ್ಬೋದು, ಬೇರೆ ಕಡೆ ಪ್ರೆಸ್ನಲ್ಲಿ ಆದ ಕೇಳಿದಾಗ ಕೂಡ ಅಸಂವಿಧಾನಿಕ ಅಂತ ಭಾಳ ಸಮಾಜವನ್ನು ವ್ಯಂಗ್ಯವಾಗಿ ಮಾತಾಡ್ಯಾರ. ಮತ್ತು ಏನಂತಂದ್ರೆ ಅತಿ ನಿಕೃಷ್ಟವಾಗಿ ಕಂಡಾರ. ನಮ್ಮ ಸಮಾಜ ನಾಯಕರನ್ನು ತುಳಿಬೇಕನ್ನೋದು ಉದ್ದೇಶದಿಂದ ಇಲ್ಲಿ ವಿಜಯಪುರದಲ್ಲಿ ಈಗ ಒಂದೇ ಬಣ ಇದ್ದಿದ್ದನ್ನು ಹಲವಾರು ಬಣಗಳನ್ನು ಮಾಡೋಕ್ಕೆ ಅವರೇ ಕಾರಣ ಅಂತ ನೇರ ಆರೋಪ ನಾ ಮಾಡ್ತೀನಿ. ನನ್ನ ಹೆಸರು ಶಿವರಾಜ್ ಪೊಲೀಸ್ ಪಾಟೀಲ್ ಅಂತ, ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ.